आप देख रहे हैं बीजापुर समय। मैं आपके साथ खलील कलादगी। बीजापुर में राज्य की कांग्रेस सरकार के खिलाफ बीजेपी जिला ओबीसी मोर्चा का प्रदर्शन। डीसी के जरिए मुख्यमंत्री को दिया गया मनवी पत्र। आज 13 दिसंबर 2024 शुक्रवार को बीजापुर शहर में भारतीय जनता पार्टी हिंदुत्व वर्ग ओबीसी मोर्चा बीजापुर जिला की ओर से राज्य की कांग्रेस सरकार पर पिछड़े वर्गों की अभिवृद्धि और निगम मंडलियों को अनुदान न देकर धोखा देने का आरोप लगाते हुए जल्द से जल्द हिंदुत्व वर्ग पिछड़े वर्गों के अभिवृद्धि और निगम मंडलियों को अनुदान देने की मांग को लेकर शहर के डीसी ऑफिस परिसर में राज्य की कांग्रेस सरकार के खिलाफ जमकर नारेबाजी करते हुए आक्रोश व्यक्त कर बीजापुर जिला अधिकारी के जरिए राज्य के मुख्यमंत्री सिद्धरमैया को मनवी पत्र दिया गया। इस विरोध प्रदर्शन की विस्तृत जानकारी इस मौके पर बात करते हुए बीजापुर जिला भारतीय जनता पार्टी हिंदुत्व वर्ग मोर्चा के जिला अध्यक्ष सिद्धू बुल्ला, भारतीय जनता पार्टी की जिला उपाध्यक्ष श्रीमती शिल्पा यस कुदरगुंड सहित और भी भाजपाइयों ने देते हुए राज्य की कांग्रेस सरकार पर जमकर निशाना साधते हुए आक्रोश व्यक्त कर अपने अपने विचार व्यक्त किए। इस अवसर पर बड़ी संख्या में भारतीय जनता पार्टी के कई नेता, पदाधिकारी और कार्यकर्ता थे मौजूद। कांग्रेस सरकार हलವು ನಿಗಮ ಮಂಡಳಿ ನುಂಗಿ ಹಾಕಿದಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದುಳಿದ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಮೋದಿಯವರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 12 ನಿಗಮ ಮಂಡಳಿಗೆ ₹1 ಬಿಡುಗಡೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಹಿಂದುಳಿದ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ವಿದ್ಯಾರ್ಥಿಗಳ ಜೊತೆ ಜೀವನವನ್ನು ಆಟ ಆಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗ ಮೋರ್ಚಾಕ್ಕೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಮತಿ ಶಿಲ್ಪಾ ಎಸ್ ಕುದರಗುಂಡ್ ಅಂತೇಳಿ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ಮೋರ್ಚಾ ವತಿಯಿಂದ ಇವತ್ತು ನಾವು ವಿಜಯಪುರ ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ। 12 ನಿಗಮ ಮಂಡಳಿಗಳಿಗೆ 1 ಪೈಸೆ ಕೂಡ ಅನುದಾನ ಬಿಡುಗಡೆ ಮಾಡಿಲ್ಲ। ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಧಿಕ್ಕಾರ ಚೀಮಾರಿ ಹಾಕುವಂತಾಗ್ಯದ। ನಾವಷ್ಟೇ ಅಲ್ಲ, ಬಹಳ ಜನ ಹಿಂದುಳಿದ ವರ್ಗದವರು ಇವತ್ತು ನಮಗೆ ಅಧಿಕಾರ ಕೊಟ್ರ ನಮ್ಮ ಹಿಂದುಳಿದವ್ರು ನಾವೇನಾದ್ರೂ ಅಭಿವೃದ್ಧಿ ಆಗಬಲ್ಲೆವು ಅಂತೇಳಿ ಹಿಂದುಳಿದವ್ರು ಎಲ್ಲರೂ ಕೂಡ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತು ಮತಗಳನ್ನು ಹಾಕಿದ್ದಾರೆ। ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮರಿಬಾರದು। ಇವತ್ತು ಹಿಂದುಳಿದವರಿಗೆ ₹1 ಕೂಡ ಅನುದಾನ ಕೊಟ್ಟಿಲ್ಲ। ಬರೀ ಹಿಂದುಳಿದವ್ರಿಗೆ ಅಷ್ಟೇ ಅಲ್ಲ, ಒಟ್ಟ ಸರ್ಕಾರದೊಳಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ। ಇವತ್ತು ಕಾಂಟ್ರಾಕ್ಟರ್ಗಳು ಕೂಡ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ, ಬೀದಿಗೆ ಬರ್ತಾ ಇದ್ದಾರೆ। ಅದೆಲ್ಲವನ್ನು ಕೂಡ ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು। ಇವತ್ತು ವಕಫ್ ಬೋರ್ಡ್ ಹೆಸರಿನಲ್ಲಿ ರೈತರ ಒಂದು ಜಮೀನುಗಳನ್ನು ಕಬಳಿಸ್ತಾ ಇದ್ದೀರಿ, ಹಿಂದೂಗಳ ದೇವಾಲಯಗಳನ್ನು ಕಬಳಿಸ್ತಾ ಇದ್ದೀರಿ। ಇದೆಲ್ಲವನ್ನು ಕೂಡ ನೀವು ಮನಸ್ಸಿನಲ್ಲಿ ಅರ್ಥ ಮಾಡ್ಕೋಬೇಕು। ಅರ್ಥ ಮಾಡ್ಕೊಂಡು ಇವತ್ತು ಹಿಂದುಳಿದವ್ರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ಎಚ್ಚರ ವಹಿಸ್ತಾ ಇದ್ದೀನಿ। ಇವತ್ತು ನೀವು ಇದೇ ರೀತಿ ಮುಂದುವರೆದಿದ್ದೇ ಆದ್ರೆ ನೀವು ಈ ಸರ್ಕಾರವನ್ನು ಬಿಟ್ಟು ಇಳಿಬೇಕಾಗ್ತದ ಅನ್ನೋದು ಕೂಡ ಈ ಒಂದು ಪ್ರತಿಭಟನೆ ಮೂಲಕ ನಾವು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀವಿ। ಮತ್ತೆ 12 ನಿಗಮ ಮಂಡಳಿಗೂ ಕೂಡ ನೀವು ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ಬೇಕು। ಮಾಡದೆ ಹೋದಲ್ಲಿ ಇನ್ನೂ ಕೂಡ ಉಗ್ರವಾದ ಹೋರಾಟವನ್ನು ನಾವೆಲ್ಲರೂ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ನಾವೆಲ್ಲರೂ ಕೂಡ ಕೈಗೊಳ್ತೀವಿ ಅಂತಕ್ಕಂಥದ್ದನ್ನ ಈ ಒಂದು ವಾಹಿನಿ ಮೂಲಕ, ಈ ಒಂದು ಮಾಧ್ಯಮದ ಮೂಲಕ ನಾನು ಎಚ್ಚರ ವಹಿಸ್ತಾ ಇದ್ದೀನಿ। ನಮಸ್ಕಾರ। ಬಿಜೆಪಿ ಇವತ್ತು ರಾಜ್ಯಾದ್ಯಂತ ನಡೀತಕ್ಕಂಥ ಓಬಿಸಿಯ ಮೋರ್ಚಾದ ವತಿಯಿಂದ ನಡೀತಕ್ಕಂಥ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಇವತ್ತಿನ ದಿನ ಏನು ಇವತ್ತು ಹಿಂದುಳಿದವರ ಹೆಸರಿನಲ್ಲಿ ಅಧಿಕಾರಿ ಬಂದಂಥ ಸಿದ್ದರಾಮಯ್ಯನವರು ಆ ಹಿಂದುಳಿದಿರತಕ್ಕಂಥ ಎಲ್ಲ ನಿಗಮ ಮಂಡಳಿಗೆ ಅನುದಾನವನ್ನು ಕೊಡದೆ ಇವತ್ತು ಮೋಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ। ಯಾಕಂದರೆ ಇದೇ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ₹1,000 ಕೋಟಿ ಅನುದಾನವನ್ನು ಎಲ್ಲ ನಿಗಮ ಮಂಡಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿತ್ತು। ಆದರೆ ಇವತ್ತು
ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ಕೇವಲ ಬರೀ 57 ಲಕ್ಷವನ್ನು ಮಾತ್ರವನ್ನು ಅನುದಾನವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇವತ್ತು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೊಳವೆ ಬಾವಿಗಳನ್ನು ಕೊರೆದಂಥ ರೈತರು ಇವತ್ತು ಆಫೀಸಿಗಳಿಗೆ ಅಲಿದಾಡಿ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅವ್ರಿಗೆ ಮೋಟ್ರ್ ಇಲ್ಲ, ಇನ್ನೂ ಪೈಪ್ ಹಾಕಿಲ್ಲ, ಏನೂ ಹಾಕಿಲ್ಲ. ಆದರೆ ಇವತ್ತು ಅಧಿಕಾರಿಗಳಿಗೆ ಕೇಳಿದ್ರೆ ನಮ್ಗೆ ಅನುದಾನ ಇಲ್ಲ, ನಾವು ಏನು ಮಾಡಮ್ರಿ ಅನ್ನುವಂಥ ಉಡಾಪಿ ಉತ್ತರಗಳನ್ನು ಇವತ್ತು ಅಧಿಕಾರಿಗಳು 2 ವರ್ಷ ಆಯಿತು. ಆ ಬೋರ್ ಹಾಕಿ ಇವತ್ತು ಸರ್ವೆ ಮಾಡಿರಿ, ಎಲ್ಲ ರೈತರು ಹೊಲಕ್ಕೆ ಹೋದ್ರೆ ಇವತ್ತು ಗುಂಡಿ ಬೋರ್ ಹಾಕಿ ಅಟ್ಟೆ ಬಿಟ್ಟಂಥ ಅನಾಹುತಕ್ಕೆ ಎಡೆ ಮಾಡಿ ಕೊಡುವಂಥ ವ್ಯವಸ್ಥೆ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ನೀವೆಲ್ಲ ಪ್ರತಿಯೊಂದು ನಿಗಮ ಮಂಡಳಿಗೆ ಹೋರಿ. ಇವತ್ತು ಸರ್ಕಾರ ಗಾಣಿಗ ನಿಗಮ ಇರ್ಬೋದು, ಮಾಳಿ ನಿಗಮ ಇರ್ಬೋದು, ಕುಂಬಾರ ನಿಗಮ ಇರ್ಬೋದು, ಅವತ್ತು ವಿಶ್ವಕರ್ಮ ನಿಗಮ ಇರ್ಬೋದು, ಹಲವಾರು ನಿಗಮಗಳನ್ನು ಸ್ಥಾಪನೆ ಮಾಡಿದ್ರು ಸಹಿತವಾಗಿ ಆ ಒಂದು ನಿಗಮಕ್ಕೂ ಸಹಿತ ಬಿಡಿಗಾಸನ್ನು ಕೊಡದೆ ಮತ್ತು ಮೋಸ ಮಾಡುವಂಥ ಕೆಲಸವನ್ನು ಇವತ್ತು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಎಲ್ಲ ಹಿಂದುಳಿದವರ ದಲಿತರ ಪರವಾಗಿ ಇವತ್ತು ಎಚ್ಚರಿಕೆಯನ್ನು ಸಿದ್ದರಾಮಯ್ಯ ಕೇಳಕ್ಕೆ ಬಯಸ್ತೇನೆ. ನೀವು ಹಿಂದುಳಿದವರ ಹೆಸರಿನ ಮೇಲೆ ಇವತ್ತು ಅಹಿಂದ ನಾಯಕ ಅನ್ನುವಂಥ ಪಟ್ಟವನ್ನು ಕಟ್ಟಿಕೊಂಡು ಇವತ್ತು ರಾಜಕಾರಣವನ್ನು ಮಾಡಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ. ಆದರೆ ಇವತ್ತು ನೀವು ಮಾಡ್ತಕ್ಕಂಥ ಅನ್ಯಾಯ ಇವತ್ತು ಹಿಂದುಳಿದವರ ದಲಿತರಿಗೆ ಇವತ್ತು ನೀವು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಅದನ್ನು ಖಂಡಿಸ್ತೇವೆ. ಬರುವ ದಿನಮಾನಗಳಲ್ಲಿ ಈ ಏನು ನೀವು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಈ ಎಲ್ಲ ನಿಗಮ ಮಂಡಳಿಗೆ ಅನುದಾನ ಬಿಡುಗಡೆ ಮಾಡದೆ ಹೋದರೆ ನಿಮ್ಮ ಎಲ್ಲ ಕಚೇರಿಗಳನ್ನು ಬೀಗ ಹಾಕಿ ಆ ರೈತರು ಏನು ನೀವು ಬೋರ್ವೆಲ್ ಅದು ಸಹಿತ ಕಿತ್ಕೊಂಡ್ಬಂದು ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ, ಅದಕ್ಕಾಗಿ ನೀವು ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ತಕ್ಷಣ ಈ ಎಲ್ಲ ಫಲಾನುಭವಿಗಳಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಮುಂದೆ ಬರಬೇಕೆನ್ನುವ ಉದ್ದೇಶದಿಂದ ಸರ್ಕಾರಗಳು ಆ ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡಬೇಕೆನ್ನುವಂಥ ಉದ್ದೇಶವನ್ನು ಎಲ್ಲ ರೈತರು ಆಫೀಸಿಗೆ ಅಲ್ದಾಡುವಂಥ ದಿನದಿದ್ದೆ ಹೋಗಿ ನೀವು ಆಫೀಸ್ನಾಗ ನೂರಾರು ರೈತರು ಇವತ್ತು ಹಿಡಿಚಾಪ ಹಾಕುವಂಥ ಕೆಲಸ ನಡೀತಾ ಇದೆ. ಅದಕ್ಕಾಗಿ ಅಧಿಕಾರಿ ನೀವು ಸಹಿತ ನಿಮ್ಮ ನೈಜ ವರದಿಯನ್ನು ಇವತ್ತು ನೀವು ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ಕಳಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡಿ ಈ ಪ್ರತಿಭಟನೆಯನ್ನೇ ನಾನು ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಂಡು ಎಲ್ಲ ಭಾರತೀಯ ಜನತಾ ಪಕ್ಷದ ಪ್ರಮುಖರಿಗೆ ತುಂಬ ಅಭಿನಂದನೆ ಸಲ್ಲಿಸಿ ಒಂದೆರಡು ಮಾತನ್ನು ಮುಗಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗ ಮೋರ್ಚಾದ ವಿಜಯಪುರ ಜಿಲ್ಲೆಯ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಂಥ ಈ ಪ್ರತಿಭಟನೆಯ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಯಾವ ಥರ ನಡೆಸ್ತಾ ಇದೆ ಅಂತಂದರೆ, ಏನು 12 ನಿಗಮಗಳು ನಮ್ಮ ರಾಜ್ಯದಲ್ಲಿ ನಿಗಮ ಮಂಡಳಿಗಳು ಏನು 12 ಇದ್ದಾವೆ, ಯಾವ ನಿಗಮಕ್ಕೂ ಕೂಡ ಒಂದು ಪೈಸಾನೂ ಕೊಡದೆ ಏನು ಗ್ಯಾರಂಟಿಗಳಿಗೆ 5 ಗ್ಯಾರಂಟಿಗಳಿಗೆ ಈ ನಿಗಮದಿಂದ ಬರ್ತಕ್ಕಂಥ ದುಡ್ಡುಗಳನ್ನು ಎತ್ತಿ ಹಾಕಿ ಆ ಗ್ಯಾರಂಟಿಗಳಿಗೆ ಉಪಯೋಗ ಮಾಡುವಂಥದ್ದು ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದನ್ನು ನಾವು ಪ್ರತಿಭಟಿಸಿ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮೋರ್ಚಾ ವತಿಯಿಂದ ಏನು ಹಿಂದುಳಿದ ವರ್ಗಗಳ ನಿಗಮಗಳ 12 ನಿಗಮಗಳಿಗೆ ಬಿಡಿಗಾಸಿನ ಅನುದಾನವನ್ನು ಬಿಡುಗಡೆ ಮಾಡದೇ ಇರ್ತಕ್ಕಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಏನು ಹೋರಾಟ ಏನು ಸಾಂಕೇತಿಕವಾಗಿ ಒಂದು ಹೋರಾಟದ ಮುಖಾಂತರ ಈ ಒಂದು ಏನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗಗಳ ಒಂದು ಏನು ಮತಗಳನ್ನ ಇವತ್ತಿನ ದಿವಸ ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಇವತ್ತಿನ ದಿವಸ ಏನು 5 ಬಿಟ್ಟಿ ಭಾಗ್ಯಗಳನ್ನ ಇವರು ಘೋಷಣೆ ಮಾಡಿದ್ರು. 5 ಭಾಗ್ಯಗಳನ್ನು ನಿಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀವು ಘೋಷಣೆ ಮಾಡಿದಿರಿ. ಅವೇನು ಯಾವುದೇ ಏನು ಬಿಟ್ಟಿ ಕೊಡ್ತಾ ಇಲ್ಲ. ನೀವು ಘೋಷಣೆ ಮಾಡಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಿರಿ, ಅವರು ಜನರಿಗೆ ಕೊಡ್ತಾ ಇದ್ದೀರಿ. ಆದ್ರೆ ಆ ಒಂದು ಬಿಟ್ಟಿ ಭಾಗ್ಯಗಳ ಒಂದು ನೆಪದಲ್ಲಿ ಇವತ್ತಿನ ದಿವಸ ಏನು ಹಿಂದುಳಿದ ವರ್ಗಗಳಿಗೆ ಇವತ್ತಿನ ದಿವಸ ಅನುಕೂಲ ಆಗ್ತಕ್ಕಂಥ ಏನು ಜನಕಲ್ಯಾಣ ಯೋಜನೆಗಳು ಏನು ಇದಾವೆ, ಸಾವಿರಾರು ಯೋಜನೆಗಳನ್ನ ಇವತ್ತಿನ ದಿವಸ ನೀವು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಇವತ್ತು ಸತತವಾಗಿ 2 ವರ್ಷದಿಂದ ನಡೀತಾ ಇದೆ. ಯಾಕಂತಂದ್ರೆ ಈ ಒಂದು ಹಿಂದುಳಿದ ವರ್ಗಗಳು ನಿಮ್ಮ ಏನು ಮತ ಬ್ಯಾಂಕ್ ಅಷ್ಟೇ ಆಗಿದೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ. ಆದ್ರೆ ಹಿಂದುಳಿದ ವರ್ಗಗಳಿಗೆ ಏನು ಬಿಡಿಗಾಸಿನ ಅನುದಾನವನ್ನಾಗ್ಲಿ ಒಂದು ಪ್ರತಿಯೊಂದು ಯೋಜನೆಗಳನ್ನಾಗ್ಲಿ ನೀವು ಏನು ಮುಚ್ಚಿ ಹಾಕ್ತಾ ಇದ್ರಿ. ಇದನ್ನ ಯಾವುದೇ ಹಿಂದುಳಿದ ವರ್ಗಗಳ ಏನು ಮತ ಬಾಂಧವರಾಗಿರ್ಲಿ, ಕರ್ನಾಟಕದ ಎಲ್ಲ ಹಿಂದುಳಿದ ಬಾಂಧವರು ಅದನ್ನು ನೆನಪಿಸ್ತಾ ಇದ್ದಾರೆ ನಿಮಗೆ. ಯಾಕಂತಂದ್ರೆ ಇವತ್ತಿನ ದಿವಸ ನೋಡ್ತಾ ಇದೀವಿ 2 ವರ್ಷದಿಂದ ಇವತ್ತಿನ ದಿವಸ ಹಿಂದುಳಿದ ವರ್ಗ ನಿಗಮಗಳಾಗಿರ್ತಕ್ಕಂಥ 12 ನಿಗಮಗಳಿಗೆ ಬಿಡಿಗಾಸಿನ ₹1 ಅನುದಾನ ಕೂಡ ಇಲ್ಲ. ಇವತ್ತಿನ ದಿವಸ ನೀವು ಪಂಚ ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದಿರಿ, ಈ ಪಂಚ ಗ್ಯಾರಂಟಿನ ಒಂದು ಮನೆ ಒಡತಿಗೆ ಒಂದು ₹2,000 ಅಂತ ₹2,000 ಕೊಟ್ಟು ಇವತ್ತು ಲಕ್ಷಾಂತರ ರೂಪಾಯಿ ಯೋಜನೆಗಳಾಗಿರ್ತಕ್ಕಂಥ ಗಂಗಾ ಕಲ್ಯಾಣ ಆಗಿರ್ಬೋದು, ಇತರೆ ಸಾವಿರಾರು ಯೋಜನೆಗಳು ಎಲ್ಲ ಒಂದು 12 ನಿಗಮಗಳಲ್ಲಿ ಏನು ಹಿಂದುಳಿದ ವರ್ಗಗಳಿಗೆ ತಲುಪಬೇಕಾಗಿರ್ತಕ್ಕಂಥ ಎಲ್ಲ ಏನು ಒಂದು ರೈತಾಪಿ ವರ್ಗದವರಿಗೆ, ಹಿಂದುಳಿದ ವರ್ಗದ ರೈತಾಪಿ ವರ್ಗದವರಿಗೆ ತಲುಪಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಯೋಜನೆ ತಲುಪ್ತಾ ಇಲ್ಲ ಇವತ್ತಿನ ದಿವಸ. ಆದ ಕಾರಣ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಿಂದುಳಿದ ವರ್ಗ ವತಿಯಿಂದ ಇವತ್ತಿನ ದಿವಸ ಏನು ಕರ್ನಾಟಕದಾದ್ಯಂತ
ಇವತ್ತಿನ ದಿವಸ ನಾವು ಎಚ್ಚರಿಕೆ ಒಂದು ಏನು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಆದ್ರೆ ಈ ಒಂದು ಬಜೆಟ್ ನಲ್ಲಿ ನೀವು ಏನಾದರೂ ಈ ಹಿಂದುಳಿದ ವರ್ಗಗಳ ಎಲ್ಲ ನಿಗಮಗಳಿಗೆ ಒಂದು ಅನುದಾನವನ್ನ ಘೋಷಣೆ ಮಾಡದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟವನ್ನ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಕರ್ನಾಟಕದಾದ್ಯಂತ ಉಗ್ರವಾಗಿ ಪ್ರತಿಭಟಿಸಬೇಕಾಗ್ತದೆ ಅಂತ ಭಾರತೀಯ ಜನತಾ ಪಾರ್ಟಿ ಒಬಿಸಿ ಮೋರ್ಚಾ ವತಿಯಿಂದ ಹಿಂದುಳಿದ ವರ್ಗದ ಜನರ ಹಿತವನ್ನು ಕಾಪಾಡೋಗೋಸ್ಕರ ರಾಜ್ಯ ಸರ್ಕಾರ ಇವತ್ತು 12 ನಿಗಮಗಳಿಗೆ ಏನಪ್ಪಾ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಒಂದು ನೀತಿಯನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲೂ ಸಹ ಒಬಿಸಿ ಮೋರ್ಚಾದಿಂದ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬಹುತೇಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ನಾಯಕರು ಅಂತಕ್ಕಂಥದ್ದು ಏನು ಚುನಾವಣೆ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಮತವನ್ನ ಸೆಳೆಯೋಗೋಸ್ಕರ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕಣ್ಣೀರಿನ ಮೊಸಳೆ ಸುಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಅಧಿಕಾರಕ್ಕೆ ಬಂದ ನಂತರ ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗವನ್ನ ಏನಪ್ಪಾ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗವನ್ನ ಏನಪ್ಪಾ ಅಂತಂದ್ರೆ ಸಮುದಾಯವನ್ನು ಇವತ್ತು ಏನಪ್ಪಾ ಅಂತಂದ್ರೆ ಅತ್ಯಂತ ಹೀನವಾಗಿ ಕಾಣ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಬಹುತೇಕ ಇವತ್ತು ಈ ಒಂದು ನಿಗಮಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ಬಹುತೇಕ ಈ ಒಂದು ನಿಗಮಗಳು ಮಾಡೋದ್ರಿಂದ ಅನೇಕ ಸವಿತಾ ಸಮಾಜ ಆಗಿರ್ಬೋದು, ಒಬಿಸಿ ಸಮಾಜ ಆಗಿರ್ಬೋದು, ಈ ರೀತಿ ಇರ್ತಕ್ಕಂಥ 12 ವರ್ಗಗಳಿರ್ತಕ್ಕಂಥ ಒಂದು ನಿಗಮಗಳಿಗೆ ಏನಪ್ಪಾ ಅಂತಂದ್ರೆ ಹಣವನ್ನು ಬಿಡುಗಡೆ ಮಾಡಿ ಆ ಒಂದು ಸಮುದಾಯದ ಅಭಿವೃದ್ಧಿಗೋಸ್ಕರ ಏನು ರಾಜ್ಯ ಸರ್ಕಾರವನ್ನ ಏನ್ ಮಾಡ್ಬೇಕಂತಕ್ಕಂಥ ಕಲ್ಪನೆ ಇತ್ತಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಪ್ಪಾ ಅಂತಂದ್ರೆ ಒಂದು ಅದೇ ಸಮುದಾಯದ ವ್ಯಕ್ತಿ ಇವತ್ತೇನಪ್ಪಾ ಅಂತಂದ್ರೆ ಹಿಂದುಳಿದ ಸಮುದಾಯಕ್ಕೆ ಇರ್ತಕ್ಕಂಥ 12 ನಿಗಮಗಳು ಏನಂತಂದ್ರೆ ಇವತ್ತು ಅನ್ಯಾಯವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದೀವಿ, ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಹಲವಾರು ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಜನ ಏನಪ್ಪಾ ಅಂತಂದ್ರೆ ಗ್ಯಾರಂಟಿಗಳೇನಪ್ಪಾ ಅಂತಂದ್ರೆ ಇವತ್ತು ಮೋಸ ಹೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಗ್ಯಾರಂಟಿ ನಿಧಿ ಅಂತಕ್ಕಂಥ ಪರಿಣಾಮ ಏನಪ್ಪಾ ಅಂತಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿ ಏನಪ್ಪಾ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಅನೇಕ ಬಿಟ್ಟಿ ಭಾಗಿಗಳಿಗೆ ರಾಜ್ಯ ಸರ್ಕಾರ ಹಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆಯಲ್ಲ. ಈ ರೀತಿ ಇರ್ತಕ್ಕಂಥ ಹಲವಾರು ನಿಗಮಗಳು ಇವತ್ತೇನಪ್ಪಾ ಅಂತಂದ್ರೆ ಕೇವಲ ನಾಮಕೋಸ್ತೆ ಅಂದ್ರೆ ರಾಮಕೋಸ್ತೆ ಏನಪ್ಪಾ ಅಂದ್ರೆ ಇವತ್ತು ನಿಗಮಗಳು ನಿರ್ಮಾಣ ಆಗ್ತಾ ಇದೆ. बोलो भारत माता की जय, बोलो भारत माता की जय। जुड़े रहिएगा आपके अपने चैनल बीजापुर समय के साथ।